ಅಲ್ಲ ಗುರು, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಬಿರಿಯಾನಿ ಅಂಗಡಿ, ಈಗ ನೋಡಿದ್ರೆ ದೊಡ್ಡ ಎಂಪೈರ್ ಆಗಿ ನಿಂತ್ಬಿಟ್ಟಿದೆ. ಬನ್ನಿ ನೋಡ್ಸಿ ನಿಮ್ಗೆ ಏನ್ ಜಾಗ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಡೂಡ್. ಸ್ವಾಗತಂ ಸುಸ್ವಾಗತಂ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ, ವಾರಕ್ಕೆ 6 ದಿನ ಏನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮಲ್ಲಿಕಾ ಬಿರಿಯಾನಿದಲ್ಲಿ ಮಾತ್ರ ವಾರಕ್ಕೆ 6 ದಿನ ಕೂಡ ಬಿರಿಯಾನಿ ಬಿಸಿ ಬಿಸಿಯಾಗಿ ನಿಮ್ಗೆ ಸಿಗ್ತಾ ಇರ್ತದೆ. ಬರ್ತಾ ಇರಿ, ತಿಂತಾ ಇರಿ, ಮಜಾ ಮಾಡ್ತಾ ಇರ್ಬೇಕು ಅಷ್ಟೇ. ಬನ್ನಿ, ಇವತ್ತು ನಾನ್ ಬಂದಿರೋ ಜಾಗ ಅದೇ, ನಿಮ್ ದ ಫೇಮಸ್ ಮಲ್ಲಿಕಾ ಬಿರಿಯಾನಿ. ಗುರು, ನಾನು ಇಲ್ಲಿ ಚಡ್ಡಿ ಹಾಕೊಂಡ್ ಬರ್ಬೇಕಂದ್ರೆ ಚಿಕ್ಕ ಕಟನ್ ಅಲ್ಲಿ ಮಾರ್ತಾ ಇದ್ರು ಗುರು. ಈಗ ನೋಡಿದ್ರೆ ದೊಡ್ಡ ಮಾಲ್ ತರನೇ ಮಾಡಾಕ್ ಬಿಡ್ತಾರೆ ಅವನ ಅಜ್ಜಿ. ನನ್ಗೆ ಶಾಕ್ ಆಗ್ಬಿಡ್ತು. ಏನ್ ಗುರು, ಚಿಕ್ಕ ವಯಸ್ಸಿಂದ ನಾನು ಹೆಂಗಿದ್ದೀನೋ ಹಂಗೇನೆ ಇದೀನಿ ಹೊರತು, ಬಿರಿಯಾನಿ ಅಂಗಡಿದವ್ನು ಮಾತ್ರ ಬೆಳ್ಕೊಂಡು ಹೋಗ್ತಾನೆ ಇದ್ದಾನೆ, ಅಸಲ್ ತಗ್ಗಟ್ಲೆ ಇದ್ದವನು. ನಾನು ಇಲ್ಲಿ ತಿನ್ಬೇಕಾದ್ರೆ 200 ರೂಪಾಯಿ ಇತ್ತು ಬಿರಿಯಾನಿ, ಈಗ 350 ರೂಪಾಯಿ ಆಗದ್ ಗುರು. ಆಯ್ತು ಬಿಡು ಅಂತ ತಗೊಂಡು ನಾನು ಬಿರಿಯಾನಿ ಕೊಡೋ ಕೌಂಟರ್ ಅಂತ ಹೋದೆ. ಏನ್ ಗುರು, ಇಷ್ಟೊಂದು ಕೌಂಟರ್ ಓಪನ್ ಮಾಡಿದ್ದಾರೆ, ಸಾಕಾಗೈತೆ ನೋಡು. ಅದಾದ್ಮೇಲೆ ತಕ್ಷಣ ನನ್ನ ಬಿರಿಯಾನಿ ಕೈಗಂತೂ ಬಂದ್ಬಿಡ್ತು. ಬಾ ಬಾ ಬಾ, ಇಷ್ಟು ಬಿರಿಯಾನಿ ನಾನು ಹೊಟ್ಟೆಗೆ ಇಳಿಸುತ್ತಾ ಇಲ್ಲ ಅಂತ ಹೋಗಂತ ಜಾಲಿಯಾಗಿ ಕುತ್ಕೊಂಡ್ಬಿಟ್ಟೆ. ಆಂಬಿಯನ್ಸ್ ಈಗ ಫ್ಯಾಮಿಲಿ ಜೊತೆ ಎಲ್ಲ ಬಂದ್ ಕೂರಕಂತೂ ಮಸ್ತಾಗಂತೂ ರೆಡಿ ಮಾಡ್ಬಿಟ್ಟಿದ್ದಾನೆ. ನನಗಂತೂ ಆ ಸ್ಮೆಲ್ಗಂತೂ ನನಗಂತೂ ಇರೋಕ್ಕಾಗಿಲ್ಲ. ಫಸ್ಟ್ ಬನ್ನಿ ಬ್ಯಾಟಿಂಗ್ ಮಾಡೋಣ ಅನ್ಕೊಂಡು ಬಿರಿಯಾನಿ ಅಂತೂ ಇತ್ತು ಪ್ಲೇಟಲ್ಲಿ ಹಾಕೊಂಡೆ. ಆರಾಮಾಗಿ ಒಂದು ಪ್ಲೇಟ್ ತಗೊಂಬಿಟ್ರೆ ಇಬ್ಬರು ತಿನ್ಬೋದು. ಆ ಬಿರಿಯಾನಿ ಮತ್ತು ಆ ಮಟನ್ಸ್ ಕ್ಲೀನಾಗಿ ಬೆಂದಿರೋದು ಮತ್ತು ಸ್ವಲ್ಪ ಲೈಟಾಗಿ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ದಾದ್ರು ನೀನು ಸ್ವರ್ಗಕ್ಕೆ ಕಳೆದೋಗ್ಬಿಡ್ತೀಯ. ಟೇಸ್ಟ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ನೀವು ಸ್ವರ್ಗಕ್ಕೆ ಕೊಟ್ಟು ಮತ್ತೆ ರಿಟರ್ನ್ ಬಂದ್ಬಿಡ್ತೀರೇನೋ ಗೊತ್ತಿಲ್ಲ. ನಾನು ಆದ್ಮೇಲೆ ಬಿರಿಯಾನಿ ಆಗಿತ್ತು ತಕ್ಷಣ ನಾನು ಮನೆ ಕಡೆ ಫಸ್ಟ್ ವರ್ಕ್ ಮಾಡೋಣ ಅಂತ ಹಂಗೆ ಹೋಗ್ತಾ ಇದ್ದೀನಿ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಚಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ?